ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ತಾಲೂಕಿನ ಇಂದಬೆಟ್ಟು ಗ್ರಾಮದಲ್ಲಿ ನಿಸರ್ಗದ ಮಧ್ಯೆ ಇರುವ ಒಂದು ಸುಂದರವಾದ ದೇವಸ್ಥಾನ. ಬೆಳ್ತಂಗಡಿ ಹಾಗೂ ಕೊಲ್ಲಿ ರಸ್ತೆಯ ನಡುವೆ ಬರುವ ಇಂದಬೆಟ್ಟುವಿನಿಂದ ಅಂದಾಜು 150 ಮೀಟರ್ ದೂರದಲ್ಲಿರುವ ದೇವಸ್ಥಾನವೇ ಅರ್ಧನಾರೀಶ್ವರ ದೇವಸ್ಥಾನ. ನಿಸರ್ಗದ ಮಡಿಲಿನಲ್ಲಿ ನೆಲೆಸಿರುವ ಅರ್ಧನಾರೀಶ್ವರ ದೇವರು ದೇವಸ್ಥಾನದ ಎಡಭಾಗದಿಂದ ಕಾಡಿನಿಂದ ಸಣ್ಣದಾಗಿ ಧರೆಯನ್ನು ಮುಟ್ಟುವ ಜರಿ, ಅರ್ತಿ ಮರದ ಕೆಳಗೆ ನೆಲೆಸಿರುವ ನಾಗದೇವರು, ಸುತ್ತಲೂ ಸುಂದರ ಹಾಗೂ ದಟ್ಟ ಕಾಡಿನ ಮಡಿಲಲ್ಲಿ ವಿಶಾಲವಾಗಿ ಇರುವ ದೇವಸ್ಥಾನ ಅರ್ಧನಾರೀಶ್ವರ ದೇವಸ್ಥಾನ. ಜೈ ಜೈ ಶಂಕರ, ಜೈ ಜೈ ಶಂಕರ. ಮುಕ್ಕೋಟಿ ದೇವೇರು ದೇವದಾನವೇರು ಕೊಂಡಾಡೊಂದುಲ್ಲೇರು ಶಿವನಿನ್ನ ಬೀಜುನ ಗಾಳಿಲ ರಾಪಿನ ಪಕ್ಕಿಲ ದುನಿ ತೊಂದುಂಡು ಪಂಚಾಕ್ಷರ ಹುಲ್ಯ ಗುಟ್ಟಿದಡಿ ಮೂಜಿ ಮೂರ್ತಿ ಡೋರಿ ಭಸ್ಮ ಪೂಜೆ ಮೈಪುರ ತರತಾಮಿತ್ತು ಗಂಗೆ ನೆತ್ತಿಡಾರೆ ಚಂದ್ರಿ ನಂದಿ ಏರಿಯನ ಈಸರ ಮಡಿ ಮೈಲೆ ತೂ ಒಂದೇ ಮಸನಡೆ ಉಂಟೊಂಡ ಸೂತಕ ನಿಕ್ಕೊಂಡ ಮೃತ್ಯುಂಜಯ ಏರಿಗ್ಲ ಬುಡ್ಚಂದೆ ಕಮಾಲಿನೇ ಮೆಚ್ಚಿದ ದಿಯನ ಮೂಡಿಕೊರ. ಜೈ ಜೈ ತಾಳ ಬೊಟ್ಟಿ ಜೋಡಿ ಕೈಟ್ ಭಜನೆ ಮಲ್ಪುಗ, ಜೈ ಜೈ ಶಂಭು ಪಂದು ಶಂಖ ಹುಟ್ಟು ಶಿವನು ಲೆಪ್ಪುಗ. ಜೈ ಜೈ ತಾಳ ಬೊಟ್ಟಿ ಜೋಡಿ ಕೈಟ್ ಭಜನೆ ಮಲ್ಪುಗ, ಜೈ ಜೈ ಶಂಭು ಪಂದು ಶಂಖ ಹುಟ್ಟು ಶಿವನು ಲೆಪ್ಪುಗ. ಸುತ್ತದು ಜಿಡೆದೆಡ್ತದು ಮರಿ ನಿಲ್ಕೋನ ನೀಲಿ ಕಂಟೆಲು ಚೋಲಿಡು ಪಿಲಿ ಚೋಲಿಡು ಪಟ್ಟೆ ತುತ್ತಿನ ಸಿರಿ ಮಟ್ಟೆಲು ಡಮರುನು ಬೊಟ್ಟೊಂದು ತಾಂಡವನಲ್ತ ಸುತ್ತೆಳು ಲೋಕೋನು ತೆಲ್ತೊಂದೆ ಗೆಲ್ತ ರುದ್ರಾಕ್ಷಿ ಪಾಡೊಂದು ಶೂಲೋನು ಪತ್ಯ ಪಾರ್ವತಿ ನೊಟ್ಟುಗು ಈ ಶಾಂತ ಚಿತ್ತ ಲೆಕ್ಕೋಗು ತಿಕ್ಕಂದಿ ಗೆಂತೆದು ಮುಗಿಯಂದಿ ಗಣಕೂಲೆ ಉಳ್ಳಾಯಿನೇ ಕಲ್ಲುಡು ಕಲೆದಿಂಜಿ ಲಿಂಗೋದ ಉರುಟು. ಇಲ್ಲಿ ಪ್ರಧಾನ ಅರ್ಚಕನಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ದಿನನಿತ್ಯ ತ್ರಿಕಾಲ ಪೂಜೆ ಇರ್ತದೆ, ಮತ್ತು ಇಲ್ಲಿ ಉಲ್ಲಾತಿ ದೈವಗಳಿಗೆ ನಿತ್ಯ ಪೂಜೆ ಎಲ್ಲ ಇರ್ತದೆ. ದೇವಸ್ಥಾನ ಅಂದರೆ ಇದು ತುಂಬ ಪುರಾತನವಾದಂಥ ದೇವಸ್ಥಾನ. ದಕ್ಷಿಣ ಭಾರತದಲ್ಲಿ ಈ ಲಿಂಗದ ರೂಪ ಇರುವಂಥದ್ದು ಭಾಳ ಅಪರೂಪ ಇದು. ಯಾಕಂದರೆ ಜೈನರ ಕಾಲದಿಂದಲೂ ತುಂಬ ಹಳೆಯ ಮೂರ್ತಿ ಮತ್ತು 800 ವರ್ಷದ ಇತಿಹಾಸ ಇರುವಂಥದ್ದು. ಮಂಜುಕುಂಡ ಹೇಳುವಂಥ ಒಂದು ಮೂಲ ಸ್ಥಾನ ಉಂಟು. ಅಲ್ಲಿಂದ ಯಾವಾಗಲೂ ಹರಿಯುವ ನೀರು ಇರ್ತದೆ. ಎಲ್ಲ ಕಡೆ ದೇವಸ್ಥಾನಗಳಲ್ಲಿ ಬಾವಿಯೋ ಕೆರೆನೋ ಅಥವಾ ನೀರಿನ ವ್ಯವಸ್ಥೆ ಇರ್ತದೆ, ಆದರೆ ಇಲ್ಲಿ ಹರಿಯುವ ನೀರೇ ವ್ಯವಸ್ಥೆ. ಮತ್ತು ತೀರ್ಥ ಸ್ನಾನ ಇಲ್ಲಿ ವಿಶೇಷವಾದಂಥದ್ದು. ಮೂಲದಿಂದ ಇಲ್ಲಿ ಮೂಲ ಅರ್ಚಕರು ಅಷ್ಟಮಂಗಲ ಪ್ರಶ್ನೆಯಲ್ಲಿ ಕಂಡಿದ್ದು ಅವರ ಮೂಲ ಇಲ್ಲಿಂದ ಬಿಟ್ಟು ಹೋಗಿದ್ದಾರೆ ಅಂತ. ಹಾಗಾಗಿ ಮೂಲದವರು ಈಗ ಇಲ್ಲ. ಈಗ ಏನಿದ್ರು ಕೂಡ ಬಂದವರೇ ಇಲ್ಲಿ ಪೂಜೆ ಮಾಡ್ತಿರುವಂಥದ್ದು. ದೇವಸ್ಥಾನದಲ್ಲಿ ಒಂದು 2.5 ಎಕರೆ ಇದೆ. ಅಂದರೆ ಈ ದೇವಸ್ಥಾನದ ಆಯನ ಒಟ್ಟು ದೇವಸ್ಥಾನಕ್ಕೆ ಇರುವಂಥ ಜಾಗ. ಇಲ್ಲಿ ದೇವಸ್ಥಾನದ ಒಳಗಡೆ ಉಲ್ಲಾಯಿ ಉಳ್ಳಾಡ್ತಿ ಮತ್ತು ವ್ಯಾಘ್ರ ಚಾಮುಂಡಿ ಮೂರ್ತಿಲಾಯ ದೈವ, ಹೊರಗಡೆಯಲ್ಲಿ ರಕ್ತೇಶ್ವರಿ ಮತ್ತು ಪಂಜುರ್ಲಿ ಕಲ್ಲುಟ್ಟಿ ಕಾಳಮ್ಮ ದೇವಿಯನ್ನು ಆರಾಧನೆ ಮಾಡ್ತಾ ಬರ್ತಾರೆ. ಮತ್ತು ಇಲ್ಲಿ ಉಲ್ಲಾಯಿ ಉಳ್ಳಾಡ್ತಿಯ ಮೂಲ ಸ್ಥಾನ ಇದೆ, ಕರವಲ್ಲ ಕಲ್ಲ ಗುಂಡಾಳಿ, ಅದು ಜೀರ್ಣೋದ್ಧಾರ ಆಗ್ತಾ ಉಂಟು. ಈಗ ಬೆಳಿಗ್ಗೆ ನಿರ್ಮಾಲ್ಯ ಪೂಜೆಯಾಗಿ ನಿತ್ಯ ಪೂಜೆ ಎಲ್ಲ ಆಗ್ತದೆ. ಮಧ್ಯಾಹ್ನ ಮಹಾಪೂಜೆ, ಅನ್ನ ನೈವೇದ್ಯ, ಸಾಯಂಕಾಲ ಮತ್ತು ಪೂಜೆ ಇರ್ತದೆ. 3 ಕಾಯಿ ಗಣಹೋಮ, ಸಾಯಂಕಾಲ ಸಂಕಷ್ಟಿ ಪೂಜೆ, ಮತ್ತು ಹುಣ್ಣಿಮೆ ದಿವಸ ದುರ್ಗಾ ಪೂಜೆ, ಏಕಾದಶಿ ರುದ್ರಾಭಿಷೇಕ ಎಲ್ಲ ಇರ್ತದೆ. ಇಂದಬೆಟ್ಟು ಗ್ರಾಮ. ನಾನು ಈ ದೇವಸ್ಥಾನದ ಭಕ್ತ ಮೊದಲಿಂದ. ಈಗ ಪ್ರಕೃತ ಇಲ್ಲಿ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷ. ಈ ದೇವಸ್ಥಾನ ನಮಗೆ ಯಾರಿಗೂ ಯಾವಾಗ ಅದು ಸ್ಪಷ್ಟವಾಗಿ ಗೊತ್ತಿಲ್ಲ. ಮತ್ತು ಜನರು ಮಾತಾಡ್ತಿದ್ದದ್ದು ಪ್ರಶ್ನೆಯಲ್ಲಿ ಕಂಡು ಬಂದ ಹಾಗೆ
ಮೇಲೆ ಸುಮಾರು ಈಗ ವನ್ಯಜೀವಿ ಇದರಲ್ಲಿ ಇರುವಂಥದ್ದು ಮಂಜುಕುಂಡ ಅಂತ, ಅಲ್ಲಿ ಒಬ್ಬರು ಸನ್ಯಾಸಿ ಅವರು ದೇವರನ್ನು ತಪಸ್ಸು ಮಾಡಿ ಪ್ರತ್ಯಕ್ಷೀಕರಿಸಿಕೊಂಡು ಅಲ್ಲಿ ದೇವರನ್ನು ಆರಾಧನೆ ಮಾಡ್ತಾಯಿದ್ರು. ಮತ್ತು ರಾಜರ ಕಾಲದಲ್ಲಿ ಭಕ್ತಾದಿಗಳಿಗೆ ಬರಲಿಕ್ಕೆ ಅನುಕೂಲ ಆಗಲಿಕ್ಕೆ ಬೇಕಾಗಿ ಇಲ್ಲಿ ದೇವಸ್ಥಾನವನ್ನು ಮತ್ತೆ ರಚಿಸಿದರು. ಮತ್ತು ಅಲ್ಲಿ ಈ ಶಿವಲಿಂಗವನ್ನು ಅಧ್ಯಯನ ಮಾಡಿದರು. ಇಡೀ ದಕ್ಷಿಣ ಭಾರತದಲ್ಲಿ ಅತೀ ಪುರಾತನವಾದ 2 ಶಿವಲಿಂಗ ಇದೆ. ಅದು ಒಂದು ಆಂಧ್ರದಲ್ಲಿ, ಮತ್ತೊಂದು ಇಲ್ಲಿ ಹೇಳುವಂಥದ್ದು ಅವರು ಹೇಳಿದ್ದಾರೆ. ಮತ್ತು ಜಾರ್ಖಂಡ್ನಲ್ಲಿ ಕಾಡಿನಲ್ಲಿ ವಾಸ ಇರುವ ಜನರು ಅಲ್ಲಿ ಈಗಲೂ ಇಂಥದ್ದೇ ಶಿವಲಿಂಗವನ್ನು ಆರಾಧನೆ ಮಾಡ್ತಾರೆ. ಬಹುಶಃ ಮತ್ತು ಇದು ಇನ್ನೊಂದು ಏನಂದರೆ ನಾಥ ಪಂಥದ ಇದಕ್ಕೆ ಸಂಬಂಧ ಉಂಟು ಅಂತ ಹೇಳುವಂಥದ್ದು ನಮಗೆ ಬೇರೆ ಬೇರೆ ಇದರಲ್ಲಿ ಆಧಾರಗಳು ಸಿಗ್ತಾ ಉಂಟು. ಅದು ಸರಿಯಾಗಿ ಸ್ಪಷ್ಟತೆ ನಮಗೆ ಇನ್ನೂ ಗೊತ್ತಾಗ್ತದೆ. ಈ ದೇವಸ್ಥಾನಕ್ಕೆ ಹರಕೆ ಹೊತ್ಕೊಂಡ್ರಲ್ಲ, ಅದನ್ನು ಹೇಗೆ ತೀರಿಸ್ಕೊಂಡ್ರು? ಯಾವುದಕ್ಕೆಲ್ಲ ಹರಕೆ ಹೊತ್ಕೊಂಡ್ಬಂದಿದ್ರು? ಇಲ್ಲಿ ಮುಖ್ಯವಾಗಿ ಮದುವೆ ಆಗದವರಿಗೆ, ಮದುವೆದ್ದು ಏನಾದರೂ ಅಡೆತಡೆ ಇದ್ದರೆ ಅದಕ್ಕೆ ಭಕ್ತಾದಿಗಳು ಬಂದು ಪ್ರಾರ್ಥನೆ ಮಾಡಿ, ಖಾಲಿ ಪ್ರಾರ್ಥನೆ ಮಾತ್ರ, ವಿಶೇಷ ಸೇವೆ ಅಂತೇಳಿ ಏನು ರುದ್ರಾಕ್ಷಿಗಳು ಮತ್ತೊಂದು ಅವರಿಗೇನು ಮನಸ್ಸಿನಲ್ಲಿ ಕಾಣ್ತದೆ ಪ್ರಾರ್ಥನೆ ಮಾಡಿ ಹೋದವರಿಗೆಲ್ಲ ಅದರದ್ದು ದೋಷಗಳೇನಿದ್ದರೂ ಅದು ಕೂಡಲೇ ಪರಿಹಾರ ಆಗಿ ಮದುವೆಗಳು ಆಗಿದೆ. ಬೇರೆ ಬೇರೆ ಕಡೆಯಿಂದೆಲ್ಲ ಬರ್ತಾಯಿದ್ದಾರೆ. ಸರ್ ಹೇಳ್ತಾ ಇದ್ರು ಬೋರ್ವೆಲ್ಗೆ ನೀರು, ಅಂದರೆ ಬೋರ್ವೆಲಲ್ಲಿ ನೀರು ಸಿಗಬೇಕು ಅಂತ ಹರಕೆ ಹೊತ್ಕೋತಾರಂತ. ಯಾವ ರೀತಿ ಹರಕೆ? ಅಂದರೆ ಬೋರ್ವೆಲ್ ಮಾಡುವವರು ಇಲ್ಲಿ ಬಂದು ದೇವರಿಗೆ ಪ್ರಾರ್ಥನೆ ಮಾಡಿ, ಅಂದರೆ ಅದರ ಪಾಯಿಂಟ್ ನೋಡಲಿಕ್ಕೆ ಮೊದಲೇ ಬಂದರೆ ಒಳ್ಳೆಯದು. ಬಂದು ಇಲ್ಲಿ ದೇವರಲ್ಲಿ ಪ್ರಾರ್ಥನೆ ಮಾಡಿ ನಮಗೆ ಕೃಷಿ ಮಾಡಲಿಕ್ಕೆ ಒಳ್ಳೆಯ ನೀರು ಸಿಗುವ ಹಾಗೆ ಅನುಗ್ರಹ ಆಗಬೇಕು ದೇವರದ್ದು ಅಂತ ಪ್ರಾರ್ಥನೆ ಮಾಡಿದರೆ, ಇಲ್ಲಿ ಪ್ರಾರ್ಥನೆ ಮಾಡಿದ ಪ್ರತಿಯೊಬ್ಬರಿಗೂ ಬೋರ್ವೆಲ್ನಲ್ಲಿ ಸಾಕಷ್ಟು ನೀರು ಸಿಕ್ಕಿದೆ. ಅವರು ಮತ್ತೆ ಕೇವಲ ಆ ಬೋರ್ವೆಲ್ನಿಂದ ಒಂದು ತಂಬಿಗೆ ನೀರು ತಂದು ಇಲ್ಲಿ ಭಟ್ರಲ್ಲಿ ಕೇಳಿಕೊಂಡು ಅಲ್ಲಿ ದೇವರ ಎದುರಿಗೆ ನೀರನ್ನು ಭಟ್ರು ಹಾಕ್ತಾರೆ, ಮತ್ತು ರುದ್ರಾಭಿಷೇಕ ಮಾಡಿಸಿಕೊಂಡು ಹೋಗ್ತಾರೆ. ಬೇರೇನು ವಿಶೇಷ ಸೇವೆ ಅಂತ ಇಲ್ಲ. ಮುಖ್ಯ ಇವಾಗ ಆ ಸ್ವಾಮಿಗಳಲ್ಲಿ ಪ್ರಾರ್ಥನೆ ಮಾಡಿದಾಗ, ಈ ಶಿವನನ್ನು ನೀನು ಕೆಳಗೆ ಭವ್ಯವಾದ ಮಂದಿರವನ್ನು ಕಟ್ಟಿದಲ್ಲಿ ನಿನಗೆ ಸಂತಾನ ಪ್ರಾಪ್ತಿಯಾಗ್ತದೆ ಅಂತ ಸೂಚನೆ ನೀಡಿದಂಥ ಸ್ವಾಮಿಗಳು ಪ್ರಕಾರ ಇಲ್ಲಿಯ ಊರಿನ ಅರಸ ಶಿವನಿಗೆ ಇಲ್ಲಿ ದೇವಸ್ಥಾನವನ್ನು ಕಟ್ಟಿಸ್ತಾನೆ. ಮತ್ತು ದೇವಸ್ಥಾನ ಪ್ರತಿಷ್ಠೆ ಬ್ರಹ್ಮಗಳ ಸಾಧಿಗಳನ್ನು ಮಾಡಿದ ಮೇಲೆ ರಾಜನಿಗೆ ಸಂತಾನ ಭಾಗ್ಯ ಆಗ್ತದೆ. ಅದರಿಂದ ನಂತರ ಇಲ್ಲಿಯ ಸಂತಾನ ಭಾಗ್ಯಕ್ಕಾಗಿ ವಿಶೇಷ ಪ್ರಾರ್ಥನೆ ಮಾಡಿದರೆ ಅಲ್ಲಿಯ ಫಲಪ್ರದವಾಗ್ತದೆ ಅಂತ ಪ್ರತೀತಿ ಇದೆ. ಮತ್ತು ಈ ದೇವಸ್ಥಾನದಲ್ಲಿ ತೀರ್ಥ ಹರಿದು ಬರುವುದರಿಂದ, ಸಹಜವಾದ ಒಂದು ವನ ಪ್ರದೇಶದಲ್ಲಿ ಹರಿದು ಬರುವುದರಿಂದ ಇಲ್ಲಿಯ ತೀರ್ಥಕ್ಕೆ ವಿಶೇಷ ಮಹತ್ವ ಇದೆ. ನಮ್ಮ ಹಿರಿಯರ ಕಾಲದಿಂದಲೂ ಇಲ್ಲಿಯ ದೇವಸ್ಥಾನದ ತೀರ್ಥ ಸ್ನಾನದಿಂದ ಎಲ್ಲ ದೋಷಗಳ ಪರಿಹಾರ ಆಗ್ತದೆ ಅಂತ ಒಂದು ನಂಬಿಕೆ ಕೂಡ ಇದೆ. ಆ ನಂಬಿಕೆ ನಿಜವಾಗಿ ಕೂಡ ಹೆಚ್ಚಿನವರಿಗೆ ಇದು ಸರಿಯೂ ಆಗಿದೆ. ಅದರ ಫಲಪ್ರದವಾಗಿ ಅವರಿಗೆ ಫಲಿತಾಂಶಗಳು ಸಿಕ್ಕಿದೆ. ಇಂಥ ಒಂದು ಇಲ್ಲಿಯ ವಿಶೇಷ ಸೇವೆ ಅಂದರೆ ತೀರ್ಥ ಸ್ನಾನ. ನಾವು ಚಿಕ್ಕಂದಿನಿಂದಲೂ ನಮ್ಮ ಹಿರಿಯವರಿಂದಲೂ ನಂಬಿಕೊಂಡು ಬಂದದ್ದು ತೀರ್ಥ ಸ್ನಾನ. ಆಮೇಲೆ ಬೇರೆ ವಿಶೇಷವಾಗಿ ರಂಗಪೂಜೆ, ಅಲ್ಲಿಯ ದೇವರಿಗೆ ಬಹಳ ಪ್ರಿಯವಾದ ಸೇವೆ. ಇಂಥ ಸೇವೆಗಳನ್ನು ಮಾಡಿಸುವುದರಿಂದ ಸದ್ಭಕ್ತಾದಿಗಳ ಅವರ ಇಷ್ಟಾರ್ಥಗಳು ಈಡೇರುತ್ತದೆ ಅನ್ನೋ ಒಂದು ನಂಬಿಕೆ ಇದೆ. ಸ್ಥಳೀಯ ಇಂದಬೆಟ್ಟು ಗ್ರಾಮದ ನಿವಾಸಿ. ಇಲ್ಲಿಂದ ಕುಯಿತಿಯರು ಮನೆ. ಇಲ್ಲಿ ತೀರ್ಥಸ್ಥಾನದ ಬಗ್ಗೆ ಹೇಳ್ಬೋದಾ? ಇಲ್ಲಿ ಪ್ರಸಿದ್ಧವಾದ ದೇವಸ್ಥಾನ ಇರುವಂಥದ್ದು ಇದು ಅರ್ಧನಾರೀಶ್ವರ ದೇವಸ್ಥಾನ. ನ್ಯಾಚುರಲಾಗಿ ಇಲ್ಲಿ ಕಾಡಿನಿಂದ ನೀರು ಬರ್ತಾ ಉಂಟು. ಅಲ್ಲಿ ಮೇಲೆ ಮಂಜುಕುಂಡ ಅಂತ ಉಂಟು. ಹಿಂದೆ ದೇವಸ್ಥಾನ ಅಲ್ಲೇ ಇತ್ತು. ಋಷಿಮುನಿಗಳು ಅಲ್ಲಿ ತಪಸ್ಸು ಮಾಡ್ತಾಯಿದ್ರು, ಅಲ್ಲಿ ಪೂಜೆ ಮಾಡ್ತಾಯಿದ್ರು. ನಂತರ ಕಾಲಕ್ರಮೇಣದಲ್ಲಿ ಅದನ್ನು ಅಲ್ಲೇ ನಿರ್ವಹಿಸಲಿಕ್ಕೆ ಕಷ್ಟ ಆಗಿರ್ಬೋದು, ಅದಕ್ಕಾಗಿ ಇಲ್ಲಿ ತಂದರು ಅಂತ ಪ್ರತೀತಿ ಇದೆ. ಈಗ ಇಲ್ಲಿ ಅರ್ಧನಾರೀಶ್ವರನನ್ನು ಪೂಜೆ ಮಾಡ್ತಾಯಿದ್ದೇವೆ. ಸುಮಾರು 800 ವರ್ಷಗಳ ಇತಿಹಾಸ ಇರುವಂಥ ದೇವಸ್ಥಾನ ಇದು. ಇಲ್ಲಿ ನ್ಯಾಚುರಲಾಗಿ ಯಾವ ದೇವಸ್ಥಾನದಲ್ಲಿ ನಾವು ನೋಡಿದರೂ ಸಾಧಾರಣವಾಗಿ ಇಂಥ ಒಂದು ಪ್ರಕೃತಿ ರಮಣೀಯವಾದಂಥ ಇದು ಸಿಗಲಿಕ್ಕಿಲ್ಲ. ಇಲ್ಲಿ ಈ ಜಲಪಾತ ನಾವು ನೋಡಿದರೆ ಪ್ರತಿ ವರ್ಷ ಪೂರ್ತಿಯಾಗಿ ಇಲ್ಲಿ ನೀರು ಹರಿತಾ ಇರ್ತದೆ. ಎಲ್ಲಿ ಇಂಥ ಒಂದು ಕಾಣಸಿಗೋದಿಲ್ಲ.